ಗುರುಗಳೇ, ನಾನು ನಿಮ್ಮ UP ಹುಡುಗಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಈ ವ್ಲಾಗಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಂದರೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ನೀವು ಫ್ಲೈಟ್ ಹೆಂಗೆ ತೊಗೊಬೋದು ಅಂತ ಈ ವಿಡಿಯೋಲಿ ತಿಳಿಸ್ತೀನಿ. ಸೊ ನೀವು ನೋಡ್ಬೋದು, ನಮ್ಮ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಇದು. ಟರ್ಮಿನಲ್ 1 ಬಗ್ಗೆ ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ. ಫಸ್ಟೇ ಬಂದು ಏರ್ಪೋರ್ಟ್ ಎಂಟ್ರಿ ಹೆಂಗೆಲ್ಲ ಮಾಡ್ಬೋದು ಅದು ಒಳಗಡೆ ಎಂಟ್ರಿ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ನೀವೇನಾದರೂ ಟ್ಯಾಕ್ಸಿಯಲ್ಲಿ ಬಂದರೆ ಸೊ ನಿಮಗೆ ಅಲ್ಲೆರಡು ಡ್ರಾಪ್ ಪಾಯಿಂಟ್ ಇರುತ್ತೆ. ಅದು ನಾರ್ಮಲ್ ಪ್ಯಾಸೆಂಜರ್ಸ್ಗಿರುತ್ತೆ. ಮತ್ತು ಇದು ಒಂದು ಡ್ರಾಪ್ ಪಾಯಿಂಟು VIP ಕೋಟಾಗಿರುತ್ತೆ. ಮತ್ತು ನೀವು ನಮ್ಮ ಟರ್ಮಿನಲ್ 1ನಲ್ಲಿ ನೋಡ್ಬೋದು, ಆ ವೈಟ್ ಸ್ಟ್ರಿಪ್ ಲೈಟ್ ಕಾಣ್ತಿದೆಯಲ್ಲ, ಅದು ನಮ್ಮ ಟರ್ಮಿನಲ್ 1. ಮತ್ತು ಇದು ಕಡೆ ನೀವು ರೈಟ್ ಸೈಡು ಹತ್ತು ಕಡೆ ಡ್ರಾಪ್ ಮಾಡೋದ್ಮೇಲೆ ಇದು ಕಡೆ ಬಂದರೆ ನಿಮ್ಗೆ ಇಲ್ಲಿ ಗೇಟ್ ನಂಬರ್ಸ್ ಹಾಕಿರ್ತಾರೆ 1, 2, 3 ಅಂತ. ಸೊ ನೀವು ಯಾವ ಗೇಟಿಂದನೂ ಎಂಟ್ರಿ ಮಾಡ್ಬೋದು. ಸೊ ನಮ್ಮ ಗೇಟ್ಸ್ ಎಲ್ಲ ಇರೋದು ಅಲ್ಲಿ. ಬನ್ನಿ ಹೋಗೋಣ, ಏರ್ಪೋರ್ಟ್ ಎಂಟ್ರಿ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಟರ್ಮಿನಲ್ 2 ಅಂತ ಹಾಕಿದೆ, T2 ಅಟ್ ಬೆಂಗಳೂರು ಏರ್ಪೋರ್ಟ್. ಇಲ್ಲಿ ಮುಂದೆ ಡಿಸ್ಪ್ಲೇ ಇರುತ್ತೆ. ಸೊ ಡಿಸ್ಪ್ಲೇನು ನೀವು ನೋಡ್ಕೊಂಡು ಯೂಸ್ ಮಾಡ್ಬೋದು, ಯಾವ ಗೇಟ್ಸಲ್ಲಿ ನಿಮ್ಮದು ಫ್ಲೈಟ್ ಇರುತ್ತೆ, ಎಷ್ಟು ಟೈಮ್ಗೆ. ಸೊ ಇದು ನಾನು ಏರ್ಪೋರ್ಟ್ ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀನಿ, ಒಳಗಡೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ನಾನು ಸದ್ಯಕ್ಕೆ ಇರೋದು ಏರ್ಪೋರ್ಟ್ ಒಳಗಡೆ. ಸೊ ಏರ್ಪೋರ್ಟ್ ಎಂಟ್ರಿಗೆ ನಿಮಗೆ 2 ಆಪ್ಷನ್ ಇರುತ್ತೆ, ಒಂದು ಡಿಜಿ ಹತ್ರ, ಒಂದು ನಾರ್ಮಲ್ ಎಂಟ್ರಿ. ಸೊ ನಾರ್ಮಲ್ ಎಂಟ್ರಿ ಅಂದರೆ ನೀವು ನಾರ್ಮಲ್ ನಿಮ್ಮ ಟಿಕೆಟ್ ತೋರಿಸ್ಬಿಟ್ಟು ಅದಾದಮೇಲೆ ನಿಮ್ಮದು ID ಪ್ರೂಫ್ ತೋರಿಸ್ಬಿಟ್ಟು ನೀವು ಒಳಗಡೆ ಎಂಟ್ರಿ ಮಾಡ್ಬೋದು. ಮತ್ತು ಸಮ್ಟೈಮ್ಸು ಟಿಕೆಟಲ್ಲಿ ಬಾರ್ಕೋಡ್ ಇರುತ್ತೆ. ಸೊ ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಬಾರ್ಕೋಡ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನಿಮ್ಮ ಟಿಕೆಟ್ನ CISF ಆಫೀಸರ್ಸ್ ಅವರು ನೋಡ್ಬಿಡ್ತಾರೆ, ವೆರಿಫೈ ಮಾಡ್ತಾರೆ ಡೇಟು ಮತ್ತು ಟೈಮಿಂಗ್ಸು ಮತ್ತು ನಿಮ್ಮ ಹೆಸರು ID ಕಾರ್ಡ್ ಜೊತೆ. ಅದಾದಮೇಲೆ ನಿಮಗೆ ಒಳಗಡೆ ಬಿಟ್ಬಿಡ್ತಾರೆ. ಇನ್ನೊಂದು ಡಿಜಿ ಹತ್ರ ಏನಂದರೆ, ಡಿಜಿ ಹತ್ರಲ್ಲಿ ಆ್ಯಪ್ ಇರುತ್ತೆ. ನೀವು ಅದರಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸ್ ಚೆಕ್-ಇನ್ ಆನ್ಲೈನ್ ಯಾವ್ದು ಮಾಡಿರ್ತೀರಾ, ಬೋರ್ಡಿಂಗ್ ಪಾಸ್ ಜನರೇಟ್ ಆದಮೇಲೆ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ತೀರಾ. ಆಮೇಲೆ ನಿಮ್ಮದೆಲ್ಲ ಫೇಸ್ ಸ್ಕ್ಯಾನಿಂದ ಥ್ರೂ ನೀವು ಎಂಟ್ರಿ ಮಾಡಿಬಿಡ್ತೀರಾ. ಸೊ ಸ್ಟೆಪ್ 1 ಏರ್ಪೋರ್ಟ್ ಎಂಟ್ರಿ. ID ಕಾರ್ಡ್ ಅಂದರೆ ನಿಮ್ಮದು ವೋಟರ್ ID ಕಾರ್ಡು, ಆಧಾರು, ಯಾವುದಾದ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರೆಕಗ್ನೈಸ್ಡ್ ಆಗಿರುತ್ತೆ. ಆ ID ಪ್ರೂಫು ವ್ಯಾಲಿಡ್ ಇರುತ್ತೆ. ಸೊ ನಾನು ಏರ್ಪೋರ್ಟ್ ಎಂಟ್ರಿ ಹೇಳ್ದಂಗೆ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ನಮ್ಮದು ಬ್ಯಾಗೇಜ್ ಚೆಕ್-ಇನ್ನು. ಸೊ ಬ್ಯಾಗೇಜ್ ಚೆಕ್-ಇನ್ ಹೆಂಗೆ ಮಾಡಬೇಕಂದ್ರೆ ಬನ್ನಿ ನಿಮಗೆ ತೋರಿಸ್ತೀನಿ ನಾನು. ಇದು ನೀವು ಹೆಂಗೆ ಏರ್ಪೋರ್ಟ್ ಚೆಕ್-ಇನ್ ಮಾಡ್ತೀರಲ್ಲ, ಸೊ ಇದೇ ನಿಮ್ಮದು ಗೇಟ್ಸ್ ಇರುತ್ತೆ. ಸೊ ಗೇಟ್ಸಿಂದ ಚೆಕ್-ಇನ್ ಮಾಡಿದ್ಮೇಲೆ ಹಿಂಗೆ ನಿಮಗೆ ಆಲ್ಫಾಬೆಟ್ ಸಿಗುತ್ತೆ. ಸೊ ಆಲ್ಫಾಬೆಟ್ಸ್ ಏನಂದರೆ A ಇಂದ ಸ್ಟಾರ್ಟ್ ಆಗುತ್ತೆ, AB, C ನನ್ನ ಮೇಲೆ ಇದೆ, C ಇಂದ F ವರೆಗೂ ಹೋಗುತ್ತೆ. ಸೊ ಈ ಆಲ್ಫಾಬೆಟ್ಸು ಬ್ಯಾಗೇಜ್ ಚೆಕ್-ಇನ್ಗೆ ಇರುತ್ತೆ. ಸೊ ನೀವು ಕೇಳ್ಕೊಂಬಿಟ್ಟು, ಯಾರಾದರೂ ಕೆಲಸ ಮಾಡೋರು ಇರ್ತಾರಲ್ಲ ಅದ್ರ ಹತ್ರ ಕೇಳ್ಕೊಂಬಿಟ್ಟು ನೀವು ನಿಮ್ಮ ಡೆಸಿಗ್ನೇಟೆಡ್ ಆಲ್ಫಾಬೆಟ್ ಹತ್ರ ಹೋಗಿ ನಿಮ್ಮದು ಬ್ಯಾಗೇಜು ಈ ಥರ ಹೋಗಿ ಚೆಕ್-ಇನ್ ಮಾಡಬಹುದು ಆ್ಯಕ್ಚುಲಿ. ಸೊ ಬನ್ನಿ ಹೋಗೋಣ, ಸ್ಟೆಪ್ 2 ಬ್ಯಾಗೇಜ್ ಚೆಕ್-ಇನ್ ಮಾಡೋಣ. ಸೊ ನಮ್ಮದು ಆಲ್ಫಾಬೆಟ್ E, ಯಾಕಂದರೆ ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಸೊ ಬನ್ನಿ ಹೋಗೋಣ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತೂ ಹೆವಿ ರಶ್ ಇದೆ ಗುರು. ಸೊ ಇದು ನಂದು ಸ್ಟೆಪ್ 2 ಮುಗೀತು. ಸೊ ಸ್ಟೆಪ್ 2 ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡೆ. ಸೊ ನಿಮ್ಮದು ಸ್ಟೆಪ್ 2 ಬಂದು ಬ್ಯಾಗೇಜ್ ಚೆಕ್-ಇನ್ ಇರುತ್ತೆ. ಸೊ ಅದೇ ಸ್ಟೆಪ್ 2. ಸೊ ಬ್ಯಾಗೇಜ್ ಚೆಕ್-ಇನ್ನು ಮಾಡಾಯಿತು. ನಮ್ಮದು ಡೆಲ್ಲಿ ಫ್ಲೈಟ್ ಆಲ್ರೆಡಿ ಟೈಮ್ ಆಗಿದೆ ಅಂತ ನಮಗೆ ಬೇಗ ಕರ್ಕೊಂಡ್ಬಿಟ್ಟಿದ್ರು, ಯಾಕಂದ್ರೆ ತುಂಬ ರಶ್ ಇತ್ತು ಆ್ಯಕ್ಚುಲಿ. ಸೊ ಬ್ಯಾಗೇಜ್ ಚೆಕ್-ಇನ್ ಮಾಡುವಾಗ ನಿಮ್ಮ ಚೆಕ್-ಇನ್ ಬ್ಯಾಗೇಜಲ್ಲಿ ಏನು ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಿಮ್ಮದು ಹ್ಯಾಂಡ್ ಬ್ಯಾಗೇಜಲ್ಲಿ ಇರಬೇಕು. ಸೊ ನಮ್ಮದು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ ಹ್ಯಾಂಡ್ ಬ್ಯಾಗೇಜಲ್ಲಿದೆ. ಮತ್ತು ಬೋರ್ಡಿಂಗ್ ಪಾಸು ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಬೋದು, ಏನಾದರೂ ವೆಬ್ ಚೆಕ್-ಇನ್ ನೀವು ಮಾಡಿಲ್ಲ ಅಂದರೆ. ಸೊ ಇದು ನಿಮ್ಮದು ಸ್ಟೆಪ್ 2 ಇರುತ್ತೆ. 4 ಸ್ಟೆಪ್ಪಲ್ಲೇ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ ಹೆಂಗೆ ನೀವು ಫ್ಲೈಟ್ ತೊಗೊಬೋದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ. ಸೊ ಒಂದು ಎಕ್ಸ್ಟ್ರಾ ಸ್ಟೆಪ್ ನಮ್ಮದು ಟರ್ಮಿನಲ್ 2ಅಲ್ಲಿ ಏನಿದೆ ಅಂದರೆ, ಇವಾಗ ನಮ್ಮ ಟರ್ಮಿನಲ್ 1 ಅಂದರೆ ಚೆಕ್-ಇನ್ ಮಾಡೋದ್ಮೇಲೆ ನೀವು ಡೈರೆಕ್ಟ್ ಸೆಕ್ಯೂರಿಟಿಗೆ ಹೋಗ್ತೀರಾ. ಬಟ್ ಟರ್ಮಿನಲ್ 2 ಹಂಗಲ್ಲ. ಸೊ ನೀವು ಏರ್ಪೋರ್ಟು ಎಂಟ್ರಿ ಹೊಡಿತೀರಾ, ಅದಾದಮೇಲೆ ಬ್ಯಾಗೇಜ್ ಚೆಕ್-ಇನ್ ಮಾಡ್ತೀರಾ, ಅದಾದಮೇಲೆ ನೀವು ಡಿಪಾರ್ಚರ್ ಗೇಟ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು QR ಕೋಡ್ ನಿಮ್ಮದು ಸ್ಕ್ಯಾನ್ ಮಾಡ್ತೀರಾ, ಡೊಮೆಸ್ಟಿಕ್ ಡಿಪಾರ್ಚರ್ ಗೇಟ್ಸ್ ಅಂತ. ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ನೀವು ಸೆಕ್ಯೂರಿಟಿಗೆ ಎಂಟ್ರಿ ಹೊಡಿತೀರಾ. ಸೊ ಬನ್ನಿ ಇವಾಗ ನಮ್ಮದು ಸ್ಟೆಪ್ 3 ಹೋಗೋಣ. ಸ್ಟೆಪ್ 3 ನಮ್ಮದು ಇರುತ್ತೆ ಸೆಕ್ಯೂರಿಟಿ. ಅಲ್ಲಿ ನಾನು ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿಬಿಟ್ಟು ಇದು ಒಂದು ವ್ಯೂ ಎಂಜಾಯ್ ಮಾಡಿಬಿಟ್ಟು ಇವಾಗ ನಾನು ಹೋಗ್ತೀನಿ ಸ್ಟೆಪ್ 3 ಸೆಕ್ಯೂರಿಟಿ ಕಡೆ. ಇದು ನಮ್ಮದು ಸ್ಟೆಪ್ 3 ಸೆಕ್ಯೂರಿಟಿ ಮುಗೀತು. ಸೆಕ್ಯೂರಿಟಿ ಮುಗಿಸ್ಬಿಟ್ಟು ನಾನು ಬಂದುಬಿಟ್ಟಿದ್ದೀನಿ ಒಳಗಡೆ. ನೀವು ನೋಡ್ಬೋದು ಸಕ್ಕದಾಗಿ ಕಾಣಿಸ್ತಿದೆ. ಸೊ ಸೆಕ್ಯೂರಿಟಿಯಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸು ಸಪ್ರೇಟ್ ಟ್ರೇಯಲ್ಲಿ ಇಕ್ಕಬೇಕು, ನಿಮ್ಮ ಬ್ಯಾಗ್ ಸಪ್ರೇಟ್ ಟ್ರೇಯಲ್ಲಿ ಇಕ್ಕಬೇಕು. ಸೊ ಬ್ಯಾಗ್ ಇಕ್ಕೋ ಜಾಗದಲ್ಲಿ ನೀವು ಪರ್ಸ್ ಇಕ್ಬೋದು ಬ್ಯಾಗಲ್ಲೇ. ಅದಾದಮೇಲೆ ನೀವು ಬೆಲ್ಟು ತೆಗ್ದು ಇಕ್ಕಬೇಕು, ಜಾಕೆಟು ಹಾಕೊಂಡಿದ್ರೆ ಜಾಕೆಟು ತೆಗ್ದು ಎಲ್ಲ ಇಕ್ಕಬೇಕಾಗುತ್ತೆ ಟ್ರೇಯಲ್ಲಿ. ಸೊ ಸೆಕ್ಯೂರಿಟಿ ಮುಗಿಸ್ಬಿಟ್ಟು ನೀವು ಬಂದುಬಿಡ್ತೀರಾ ನಿಮ್ಮ ಗೇಟ್ಸ್ ಹತ್ರ. ಗೇಟ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಡ್ಯೂಟಿ ಫ್ರೀ ಶಾಪ್ ಸಿಗುತ್ತೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಮತ್ತು ಸೆಕ್ಯೂರಿಟಿ ಥರ ನಿಮಗೆ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ನಿಮಗೆ ವಾಟರ್ ಫಾಲು ನೋಡೋಕ್ಕೆ ಸಿಗುತ್ತೆ. ಐ ಹೋಪ್ ನಿಮಗೆ ಸೌಂಡ್ ಬರ್ತಿರುತ್ತೆ. ಮತ್ತು ಸ್ಕ್ರೀನ್ ಮೇಲೆ ನಾನೊಂದು ವೀಡಿಯೋ ಹಾಕಿ ಇರ್ತೀನಿ. ಮತ್ತು ಇದೆಲ್ಲ ನೋಡಿ ಸಾಕದಾಗಿದೆ ಗುರು. ಮತ್ತು ಅಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಇದೆ.
ಸೊ ನೀವು ಬೇಕಂದರೆ ಅದು ರೀಡ್ ಮಾಡಬಹುದು. ಬನ್ನಿ ಹೋಗೋಣ ಇವಾಗ ಗೇಟ್ಸ್ ಹತ್ರ. ಸೊ ಈ ಥರ ನಿಮಗೆ ಡ್ಯೂಟಿ ಫ್ರೀ ಶಾಪ್ಸ್ ಸಿಗುತ್ತೆ. ಸೊ ಸ್ಟೆಪ್ 3ಇಂದ ಬಂದಾದ್ಮೇಲೆ ಡ್ಯೂಟಿ ಫ್ರೀ ಶಾಪ್ಸ್ ಕ್ರಾಸ್ ಮಾಡಾದ್ಮೇಲೆ ನೀವು ಬೋರ್ಡಿಂಗ್ ಗೇಟ್ಸ್ ಹೋಗ್ತೀರಾ. ಬೋರ್ಡಿಂಗ್ ಗೇಟ್ಸ್ ನಿಮ್ಮದು ಸ್ಟೆಪ್ 4 ಇರುತ್ತೆ. ಸೊ ಈ ಥರ ಡ್ಯೂಟಿ ಫ್ರೀ ಶಾಪ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಿಮಗೆ ಈ ಥರ ಡಿಸ್ಪ್ಲೇ ಬೋರ್ಡ್ಸ್ ಎಲ್ಲ ಜಾಗದಲ್ಲಿ ಸಿಗುತ್ತೆ. ಸೊ ಯಾವ ಬೋರ್ಡಿಂಗ್ ಗೇಟ್ಸ್ ಯಾವ ಕಡೆ ಇದೆ, ಸೊ ನೀವು ಅದು ನೋಡಿಕೊಂಡು ಯೂಸ್ ಮಾಡ್ಬೋದು. ಸೊ ನಮ್ಮದು D13. ಸೊ D13ಗೆ ನಾನು ರೈಟ್ ಹೋಗಬೇಕು. ಸದ್ಯಕ್ಕೆ ನಾನು ರೈಟಿಗೆ ಇವಾಗ ಹೋಗ್ತೀನಿ. ಸೊ ಇದು ನಾನು ಸ್ಟೆಪ್ 4 ಹತ್ರ ಬಂದುಬಿಟ್ಟಿದ್ದೀನಿ. ಸ್ಟೆಪ್ 4 ನಿಮ್ಮದು ಬೋರ್ಡಿಂಗ್ ಇರುತ್ತೆ. ಸೊ ಬೋರ್ಡಿಂಗ್ ಅಂದರೆ ನಾವು ಬೋರ್ಡಿಂಗ್ ಗೇಟ್ಸ್ ಹತ್ರ ಹೋಗ್ಬೇಕಾಗತ್ತೆ. ನಿಮ್ಮದು ಪಾಸ್ಬುಕ್ ಅಂತ ಹೇಳ್ತೀನಿ. ಪಾಸ್ಬುಕ್ ಯಾಕೆ ಬರುತ್ತೆ ಗುರು? ಬೋರ್ಡಿಂಗ್ ಪಾಸ್. ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ಸ್ ಪ್ರೊವೈಡ್ ಮಾಡಿರ್ತಾರೆ. ನೀವೇನಾದರೂ ವೆಬ್ ಚೆಕ್ ಇನ್ ಮಾಡಿದರೆ ಅದ್ರಲ್ಲಿ ಪ್ರೊವೈಡ್ ಮಾಡಿರಲ್ಲ, ಯಾಕಂದರೆ ಗೇಟ್ಸ್ ಬಂದು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಆಗುತ್ತೆ. ಸೊ ವೆಬ್ ಚೆಕ್ ಇನ್ ನಿಮ್ಮದು 6 hours 12 hours ಮುಂಚೆನೇ ಸಮ್ಟೈಮ್ಸ್ ಬರ್ಬೋದು ಆನ್ಲೈನ್ದು. ಬಟ್ ಆಫ್ಲೈನ್ ನಿಮ್ದು ಯಾವುದು ಇರುತ್ತೆ, ನೀವು ಬ್ಯಾಗೇಜ್ ಇದು ಮಾಡಿರ್ತೀರಲ್ಲ, ಸೊ ಅಲ್ಲಿ ನಿಮಗೂ ಪ್ರಾಪರ್ ಗೇಟ್ಸ್ ಕೊಟ್ಟಿರ್ತಾರೆ. ಸೊ ನಮ್ಮದು D13. ಸೊ D13 ನೀವು ನೋಡೋಕೆ ಹೋದರೆ ಅಲ್ಲಿದೆ. ಸೊ ಸ್ವಲ್ಪ ದೂರನೇ ಇದ್ದೀನಿ, ಯಾಕಂದರೆ ಇಲ್ಲಿ ಸೀಟ್ ಖಾಲಿ ಇದೆ. ಸೊ D13 ನಮ್ಮದು ಗೇಟು. ಮತ್ತು ನಿಮ್ಮದು ಆನ್ಲೈನ್ ನೀವೇನಾದ್ರು ಚೆಕ್ ಇನ್ ಮಾಡಿದರೆ ಬೋರ್ಡಿಂಗು ನಿಮ್ಗೆ ಸಿಕ್ಕಿದರೆ ಗೇಟ್ಸು ನೀವು ಡಿಸ್ಪ್ಲೇ ಬೋರ್ಡಲ್ಲಿ ನಿಮ್ಮದು ಫ್ಲೈಟ್ ನಂಬರ್ ಜೊತೆ, ಸೊ ಫ್ಲೈಟ್ ನಂಬರ್ ಜೊತೆ ನೀವು ವೆರಿಫೈ ಮಾಡ್ಕೊಂಬಿಟ್ಟು ನೀವು ಗೇಟ್ ಹತ್ರ ಹೋಗಿ ಕೂತ್ಕೊಬೋದು. ಅದಾದಮೇಲೆ ಆರಾಮಾಗಿ ಫ್ಲೈ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಅಪ್ರಾಕ್ಸಿಮೇಟ್ಲಿ ಆಕಾಶ ಏರ್ ಬಂದು 1 hour ಮುಂಚೆ ಬೋರ್ಡಿಂಗ್ ಸ್ಟಾರ್ಟ್ ಮಾಡುತ್ತೆ. ಅವ್ರು ಟೈಮಿಂಗ್ ಕೊಟ್ಟಿರ್ತಾರೆ. ಬೇರೆ ಫ್ಲೈಟ್ಸ್ ಎಲ್ಲ 30-45 ಮಿನಿಟ್ಸ್ ಮುಂಚೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಯವಿಟ್ಟು 1 hour ಮುಂಚೆ ಬೋರ್ಡಿಂಗ್ ಗೇಟ್ಸ್ ಹತ್ರ ನೀವು ಬಂದುಬಿಡಿ. ಸ್ಟೆಪ್ 4 ಇದಿರುತ್ತೆ. ಸ್ಟೆಪ್ 4 ಇನ್ನೂ ಕಂಟಿನ್ಯೂ ಇರುತ್ತೆ. ಅದು ನಾನು ನಿಮಗೆ ಸ್ವಲ್ಪ ಮುಂದೆ ಇನ್ನೂ ತಿಳಿಸ್ತೀನಿ ಹೆಂಗೆ ಫ್ಲೈಟಲ್ಲೆಲ್ಲ ಹತ್ತೋದು, ಫ್ಲೈಟಲ್ಲಿ ಹೆಂಗೆ ಫ್ಲೈ ಮಾಡೋದು ಅಂತ. ಸೊ ಇದು ನಮ್ಮ ಬೋರ್ಡಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಸ್ಟೆಪ್ 4 ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಿಂಗೆ ನೀವು ಲೈನಲ್ಲಿ ನಿಂತ್ಕೊಬೇಕು, ಝೋನ್ ವೈಸ್ ನೀವು ನಿಂತ್ಕೊಬೇಕು. ಸೊ ಝೋನು ಬೋರ್ಡಿಂಗ್ ಪಾಸಲ್ಲಿ ಮೆನ್ಷನ್ ಐತೆ ಝೋನ್ 1, 2, 3. ಸೊ ಝೋನ್ 3ನ ಫಸ್ಟು ಬೋರ್ಡಿಂಗ್ ಮಾಡಿಸ್ತಾರೆ. ಫಸ್ಟು ಸ್ಪೆಷಲ್ ಅಸಿಸ್ಟೆಂಟ್ನ ಬೋರ್ಡ್ ಮಾಡಿಸೋದು, ಲೈಕ್ ಇಂಡಿಯನ್ ಆರ್ ಫೋರ್ಸು, ಅದಾದಮೇಲೆ ಇನ್ಫ್ಯಾಂಟ್ಸ್ ಯಾರು ಕ್ಯಾರಿ ಮಾಡ್ತಾರೆ, ಬೇಬಿ ಯಾರು ಕ್ಯಾರಿ ಮಾಡ್ತಾರೆ, ಸೀನಿಯರ್ ಸಿಟಿಸನ್ ಅವರು. ಅದಾದಮೇಲೆ ಝೋನ್ 3, ಯಾಕಂದರೆ ಝೋನ್ 3 ಬ್ಯಾಕ್ ಸೀಟ್ಸ್. ಸೊ ನೀವು ಹಿಂಗೆ ನಿಂತ್ಕೊಂಡ್ರೆ ನಿಮ್ಮದು ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡ್ತಾರೆ ಎಂಟ್ರಿ ಮಾಡುವಾಗ. ಸೊ ತಿರ್ಗಾ ನೀವು ಗೇಟ್ ಎಂಟ್ರಿ ಮಾಡ್ತೀರಾ. ಸ್ಮಾಲ್ ಗೇಟ್ ಇರುತ್ತೆ, ಆ ಗೇಟ್ ಎಂಟ್ರಿ ಮಾಡ್ಕೊಂಡು ಒಳಗಡೆ ಹೋಗ್ತೀರಾ ತಿರ್ಗಾ ನೀವು. ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ನಮ್ಮ ಫ್ಲೈಟ್ ಕಡೆ. ಸೊ ಏರೋ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ಹೋಗ್ತಿರೋದು. ಸೊ ಹೋಗೋದು, ಕೂತ್ಕೊಳ್ಳೋದು, ಫ್ಲೈ ಮಾಡ್ಬಿಡೋದು ಇವಾಗ. ನಮ್ಮ ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಸ್ಟೆಪ್ 4 ಕಂಟಿನ್ಯೂ ಇರುತ್ತೆ. ಸೊ ಸ್ಟೆಪ್ 4ಅಲ್ಲಿ ನೀವು ಒಂದು ಸಲ ಬೋರ್ಡಿಂಗ್ ಗೇಟ್ ಹತ್ರ ಸ್ಕ್ಯಾನ್ ಮಾಡ್ತೀರಾ ನಿಮ್ಮ ಬೋರ್ಡಿಂಗ್ ಪಾಸು. ಅದಾದಮೇಲೆ ಫ್ಲೈಟ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡ್ತೀರಾ. ಸೊ ನೀವು ನೋಡ್ಬೋದು, ನಾನು ಸೀಟ್ ನಂಬರ್ 14A ಹತ್ರ ಕೂತ್ಕೊಂಡಿದ್ದೀನಿ. ಸೊ 14A ಎಮರ್ಜೆನ್ಸಿ ಎಕ್ಸಿಟು. ಆರಾಮಾಗಿ ನಾನು D ಮೇಲೆ ನಮಗೆ ಸಿಗುತ್ತೆ, ನಾನು ಕೂತ್ಕೊಬೋದು. ಸೊ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡಬೇಕು. ನಿಮಗೆ ಎಮರ್ಜೆನ್ಸಿ ಎಕ್ಸಿಟು, ಎಕ್ಸ್ಟ್ರಾ ಲೆಗ್ ರೂಮ್ ಹೆಂಗೆ ಸಿಗ್ಬೋದು ಅಂತ ನಿಮಗೆ ನಾನು ಕೊಡ್ತೀನಿ ಫ್ಲೈಯಿಂಗ್ ಆದಮೇಲೆ, ಲೈಕ್ ಟೇಕ್ ಆಫ್ ಆದಮೇಲೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಣ. As a part of Tata Group and a subsidiary of Air India, we extend a very warm welcome to our jet setter, high flyer, member of New Pass Reward Program, and guests from our codeshare partner, Air India.
ಟೇಕ್ ಆಫ್ ಟೈಮಲ್ಲಿ ಫುಲ್ ವೈಟ್ ನೋಡ್ತಿದ್ರಲ್ಲ, ಅದು ಫುಲ್ ಕ್ಲೌಡ್ಸ್ ಇತ್ತು ಗುರು. ನೋಡಿ, ಇನ್ನು ಕ್ಲೌಡ್ಸ್ ಫುಲ್ಲು ಕವರ್ ಆಗಿದೆ. ಸೊ ಕ್ಲೌಡ್ ಇದ್ದರೆ ಮಾತ್ರ ಟರ್ಬುಲೆನ್ಸ್ ನಿಮಗೆ ಜಾಸ್ತಿ ನೋಡೋಕ್ಕೆ ಸಿಗೋದು. ಇದು ಗುರು, ನಾವು ಟೇಕ್ ಆಫ್ ತೊಗೊಂಡ್ಬಿಟ್ಟಿದ್ದೀವಿ. ಟೇಕ್ ಆಫ್ ನಿಮ್ಗೆ ತೋರಿಸ್ದೆ. ಮತ್ತು ನಾನು ಎಮರ್ಜೆನ್ಸಿ ಎಕ್ಸಿಟ್ ಅದ್ರಾಗ ಕೂತ್ಕೊಂಡಿದ್ದೀನಿ. ಸೊ ನೀವು ಚೆಕ್ ಇನ್ ಮಾಡುವಾಗ ಒಂದು ಪಾಯಿಂಟ್ ಹೇಳೋದಿತ್ತಲ್ಲ, ಸೊ ಚೆಕ್ ಇನ್ ಮಾಡುವಾಗ ನೀವು ದಯವಿಟ್ಟು ಅವ್ರನ್ನ ಹತ್ರ ಕೇಳ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ದಯವಿಟ್ಟು ನಮಗೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೊಡಿ ಅಂತ. ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಎಮರ್ಜೆನ್ಸಿ ಎಕ್ಸಿಟು. ಸೊ ಅದಾದಮೇಲೆ ನಿಮ್ಗೆ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳಿಸಿದ್ದೀನಿ. ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ಹೆಂಗೆ ಮಾಡೋದು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಎಲ್ಲ ತೋರಿಸಿದ್ದೀನಿ. ಇನ್ನೊಂದು ಸ್ಟೆಪ್ಪು ನಿಮ್ಮದಿರುತ್ತೆ, ಇನ್ನೊಂದು ಸ್ಟೆಪ್ ಇರುತ್ತೆ ನಿಮ್ಮದು ಡೆಸ್ಟಿನೇಷನ್ ಏರ್ಪೋರ್ಟ್ ಹತ್ರ ಬ್ಯಾಗೇಜ್ ಕಲೆಕ್ಷನು. ಸೊ ಬ್ಯಾಗೇಜ್ ಕಲೆಕ್ಷನ್ ನಿಮಗೆ ಬೆಲ್ಟ್ ಹತ್ರ ಸಿಗುತ್ತೆ. ಬೆಲ್ಟು ನಿಮಗೆ ಫ್ಲೈಟಲ್ಲಿ ಅನೌನ್ಸ್ ಮಾಡ್ತಾರೆ, ನೀವು ಹೋಗಿ ಕಲೆಕ್ಟ್ ಮಾಡ್ಬೋದು ಚೆಕ್ ಇನ್ ಬ್ಯಾಗೇಜು. ಸೊ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟರಿಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.